ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಹ್ಯಾಪಿನೆಸ್ ಅನ್ನೋ ಜಾಂಬಿ ಸೀರೀಸ್ ನ ಲಾಸ್ಟ್ ಅಂಡ್ ಫೈನಲ್ ಎಪಿಸೋಡ್ ಆಗಿರೋ 12th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಲ್ಲಾ ಎಪಿಸೋಡ್ಸ್ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಅವಾಗ್ಲೇ ಫೈನಲ್ ಎಪಿಸೋಡ್ ನಿಮ್ಗೆ ಅರ್ಥ ಆಗೋದು. ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ, ಆ ಕಿಲ್ಲರ್ ಹೀರೋಯಿನ್ ಸಾಯಿಸ್ಬೇಕು ಅಂತ ಸುತ್ತಾ ಇರ್ತಾನೆ. ಹೆಂಗೋ ಫೈನಲ್ ಆಗಿ ಅವ್ರನ್ನು ಕಂಡಿಡಿದ್ ಬಿಡ್ತಾನೆ. ಹೆಂಗೋ ಅಲ್ಲಿಂದ ತಪ್ಪಿಸ್ಕೋಬೇಕು ಅಂತ ನೋಡಿದಾಗ ನಮ್ ಹೀರೋ ಕೈಗೆ ಶೂಟ್ ಮಾಡ್ಬಿಡ್ತಾನೆ. ಆ ಟೈಮಲ್ಲಿ ನಮ್ ಹೀರೋ ಕೂಡ ಜಾಂಬಿಯಾಗಿ ಚೇಂಜ್ ಆಗಿ ಆ ಕಿಲ್ಲರ್ ನನ್ನೇ ಅಟ್ಯಾಕ್ ಮಾಡಿರ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಹಾಸ್ಪಿಟಲ್ ಗೆ ಕರ್ಕೊಂಡು ಹೊಟ್ಟೋಗಿರ್ತಾರೆ. ಯಾಕಂದ್ರೆ ಅವಳ ಬ್ಲಡ್ ಇಂದಾನೆ ಆಂಟಿಬಯೋಟಿಕ್ಸ್ ತಯಾರು ಮಾಡಕ್ ಆಗೋದು ಅಂತ. ಅದಾದ್ಮೇಲೆ ಏನಾಯ್ತು ಅಂತ ಇವತ್ತಿನ ಎಪಿಸೋಡ್ ಅಲ್ಲಿ ನೋಡ್ಬಿಡೋಣ. ಈ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲೇ ನಮ್ ಹೀರೋಯಿನ್ ನ ಟೆಸ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಲ್ಯಾಬ್ ಅಲ್ಲಿ ಕೂರ್ಸಿರ್ತಾರೆ. ಅವ್ರಿಗೆ ಬೇಕಾಗಿರೋ ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ನಮ್ ಹೀರೋಯಿನ್ ಚಿಕ್ಕ ಹುಡುಗಿನ ಕರ್ಕೊಂಡು ಅವ್ರ ರೂಮ್ ಗೆ ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೇ ಚಿಕ್ಕ ಹುಡುಗಿ ಅವ್ರ ಅಮ್ಮ ಇರೋ ರೂಮು ಇರುತ್ತೆ. ಆ ಹುಡುಗಿ ಅವ್ರ ಅಮ್ಮ ಹತ್ರ ಓಡೋಗ್ಬೇಕು ಅಂತ ನೋಡ್ತಾಳೆ. ಆದ್ರೆ ಅವ್ರ ಅಮ್ಮ ತುಂಬಾನೇ ಅಫೆಕ್ಟ್ ಆಗಿರೋದ್ರಿಂದ ಹೀರೋಯಿನ್ ಬಿಡೋದಿಲ್ಲ. ಆಮೇಲೆ ಹುಡುಗಿನ ಹೊರಗಡೆ ಕಳಿಸ್ಬಿಡ್ತಾರೆ. ಅದಾದ್ಮೇಲೆ ಚಿಕ್ಕ ಹುಡುಗಿ ಅವ್ರ ಅಮ್ಮ ಹೇಳ್ತಾರೆ, ನನ್ ಮಗಳನ್ನ ಇವಾಗವರೆಗೂ ನೋಡ್ಕೊಂಡಿರೋದಕ್ಕೆ ತುಂಬಾನೇ ಥ್ಯಾಂಕ್ಸ್ ಮೇಡಮ್. ಹೇಳ್ಬೇಕಂದ್ರೆ ಅವಳಿಗೆ ಇನ್ನೊಂದು ಆರ್ಟ್ ಸರ್ಜರಿ ಇದೆ, ಅದೊಂದು ಮಾಡ್ಬಿಟ್ರೆ ನನ್ಗೆ ಇನ್ನೂ ಸಂತೋಷ ಆಗ್ಬಿಡುತ್ತೆ. ಯಾಕಂದ್ರೆ ಈಗ ನಾನು ಆ ಡಿಸೀಸ್ ಇಂದ ಇನ್ಫೆಕ್ಟ್ ಆಗಿದ್ದೀನಿ. ಇದರಿಂದ ನಾನು ಹೊರಗ್ ಬರ್ತೀನಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ನನ್ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೀರೋಯಿನ್ ಗೆ ಹೇಳ್ತಾರೆ. ನಮ್ ಹೀರೋಯಿನ್ಗೂ ತುಂಬಾನೇ ಬೇಜಾರಾಗುತ್ತೆ. ಇನ್ನೊಂದ್ ಕಡೆ ಅಮ್ಮ ಪೂರ್ತಿ ಜಾಂಬಿಯಾಗಿ ಚೇಂಜ್ ಆಗ್ತಾಳೆ. ಅದಾದ್ಮೇಲೆ ನಮ್ ಹೀರೋಯಿನ್ ಡೋರ್ ಕ್ಲೋಸ್ ಮಾಡ್ಕೊಂಡು ಹೊರಟೋಗ್ತಾರೆ. ಇನ್ನೊಂದ್ ಕಡೆ ಕ್ಯಾಪ್ಟನ್ ಲಾಯರ್ ವೈಫ್ ನ ವಿಚಾರಿಸ್ತಾ ಇರ್ತಾರೆ. ಈಗ ಅಪಾರ್ಟ್ಮೆಂಟ್ ಅಲ್ಲಿ ಸಿಚುವೇಶನ್ ಹೆಂಗಿದೆ, ಅಲ್ಲೆಲ್ಲ ತುಂಬಾನೇ ಅಫೆಕ್ಟ್ ಆಗಿದ್ದಾರೆ ಅಂತ. ಅಷ್ಟೇ ಅಲ್ಲ, ಇನ್ನು ಮುಖ್ಯವಾಗಿ ಇನ್ನೊಂದ್ ಪಾಯಿಂಟ್ ನ ಕೇಳ್ತಾರೆ. ಏನಂದ್ರೆ ಅಲ್ಲಿ ವೈರಸ್ ಎಫೆಕ್ಟ್ ಆಗಿದ್ರೆ ಕೂಡ ಪೂರ್ತಿ ಜಾಂಬಿಯಾಗಿ ಚೇಂಜ್ ಆಗದೆ ಯಾರಾದ್ರೂ ಇದಾರಾ ಅಂತ ಕೇಳ್ತಾರೆ. ಯಾಕಂದ್ರೆ ಅವ್ರನ್ನ ಯೂಸ್ ಮಾಡಿ ಕೂಡ ಅಂದ್ರೆ ಅವ್ರ ಬ್ಲಡ್ ಇಂದ ಕೂಡ ಆಂಟಿಬಯೋಟಿಕ್ಸ್ ತಯಾರು ಮಾಡಬಹುದು ಅಂತ. ಅದಕ್ಕೆ ಈ ಲೇಡಿ ಏನ್ ಆನ್ಸರ್ ಮಾಡಿದ್ರು ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ಕ್ಯಾಪ್ಟನ್ ಹೀರೋಯಿನ್ ನ ಮೀಟ್ ಮಾಡಿ, ಈಗ ನಾವ್ ಲಾಸ್ಟ್ ಆಗಿ ಕಂಡಿಡಿದಿರೋ 2 ವ್ಯಾಕ್ಸಿನ್ ತಗೋಬಂದು ಇದನ್ನ ತಗೊಂಡೋಗ್ಬಿಟ್ಟು ಹೀರೋಗ್ ಹಾಕ್ಬಿಡು. ಇನ್ ಸ್ವಲ್ಪ ಹೊತ್ತಲ್ಲಿ ಇಲ್ಲಿ ಹೈಯರ್ ಅಫಿಷಿಯಲ್ಸ್ ಎಲ್ಲ ಬರ್ತಾರೆ. ಅವ್ರ ಕಣ್ಣಗ್ ನೀನ್ ಸಿಕ್ಕಾಕೊಂಡ್ರೆ ಅಷ್ಟೇ ನಿನ್ ಕತೆ ಮುಗಿಯುತ್ತೆ. ನಿನಗೆ ಅಂತ ಒಂದು ಕಾರ್ನ ರೆಡಿ ಮಾಡಿ ಇಟ್ಟಿದ್ದೀನಿ ಹೊರಗಡೆ. ಅಷ್ಟೇ ಎಲ್ಲ ತಗೋ, ಯೂನಿಫಾರ್ಮ್ ನ ಹಾಕೋ, ಅದರಿಂದ ಯಾರಿಗೂ ಡೌಟ್ ಬರೋದಿಲ್ಲ. ಆದಷ್ಟು ಬೇಗ ಇಲ್ಲಿಂದ ತಪ್ಪಿಸ್ಕೋ ಅಂತ ನಮ್ ಹೀರೋಯಿನ್ ನ ಕಳ್ಸಿಕೊಡ್ತಾರೆ. ನಮ್ ಹೀರೋಯಿನ್ ಯೂನಿಫಾರ್ಮ್ ಇಸ್ಕೊಂಡು ಹಾಕೊಂಡು ಅಲ್ಲಿಂದ ಹೋಗೋದಕ್ಕೂ ಮುಂಚೆ ಚಿಕ್ಕ ಹುಡುಗಿ ಅವ್ರ ಅಮ್ಮ ಇರ್ತಾರಲ್ಲ, ಅವ್ರು ತುಂಬಾನೇ ಇನ್ಫೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರು ಕೊಟ್ಟಿದ್ದ ಒಂದ್ ವ್ಯಾಕ್ಸಿನ್ ನ ಆ ಚಿಕ್ಕ ಹುಡುಗಿ ಅವ್ರ ಅಮ್ಮಗೆ ಹಾಕ್ಬಿಡ್ತಾರೆ. ಅದೇ ಟೈಮ್ ಎಲ್ಲ ಸೋಲ್ಜರ್ ಲೇಡಿ ಅಲ್ಲಿಗೆ ಬರ್ತಾರೆ. ಆದ್ರೆ ನಮ್ ಹೀರೋಯಿನ್ ಏನು ಮಾಡೋದಿಲ್ಲ. ಇವಳೆ ನಮ್ ಹೀರೋಯಿನ್ ತಪ್ಪಿಸ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡ್ತಾಳೆ. ಹೆಂಗೋ ಎಲ್ಲಾ ಸೋಲ್ಜರ್ಸ್ ಮೀರಿ ಎಂಟ್ರೆನ್ಸ್ ಗೂ ಬಂದ್ಬಿಡ್ತಾರೆ. ಅದಾದ್ಮೇಲೆ ಆ ಸೋಲ್ಜರ್ ಲೇಡಿ ಹೇಳ್ತಾರೆ, ಅದೇ ನಂಗೆ ಹೋಗ್ತಾ ಇದೀಯಾ, ನನ್ಗೇನು ಮಾಡ್ದೆ ನೀನ್ ಹಿಂಗೆ ಹೋದ್ರೆ ನನ್ ಮೇಲೆ ಡೌಟ್ ಬಂದ್ಬಿಡುತ್ತೆ, ಅದಕ್ಕೆ ನನ್ನ ಹೊಡೆದ್ಬಿಟ್ಟು ಹೋಗು. ಅವಾಗ ಅವ್ರ ಹತ್ರ ಹೇಳ್ಬೋದಲ್ವಾ ನನ್ನ ಹೊಡೆದ್ಬಿಟ್ಟು ತಪ್ಪಿಸ್ಕೊಂಡ್ಬಿಟ್ಲು ಅಂತ ಅಂದಾಗ ನಮ್ ಹೀರೋಯಿನ್ ಕೂಡ ಸ್ವಲ್ಪ ಯೋಚನೆ ಮಾಡಲ್ಲ, ಬಕ್ಕಂತ ಒಂದ್ ಗುದ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ. ಆಲ್ರೆಡಿ ಕ್ಯಾಪ್ಟನ್ ಒಂದು ಕಾರ್ನ ರೆಡಿಯಾಗಿ ಇಟ್ಟಿರ್ತಾರಲ್ಲ, ಆ ಕಾರಲ್ಲಿ ಕುತ್ಕೊಳ್ತಾರೆ. ಆಲ್ರೆಡಿ ಅದ್ರಲ್ಲಿ ಒಂದು ID ಕಾರ್ಡ್ ಮತ್ತೆ ಒಂದು ವಾಕಿ ಟಾಕಿ ಕೂಡ ಇರುತ್ತೆ. ಹಿಂಗೋ ನಮ್ ಹೀರೋಯಿನ್ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ತಾಳೆ. ಇನ್ನೊಂದ್ ಕಡೆ ಕ್ಯಾಪ್ಟನ್ ನ ನೋಡಕ್ಕೆ ಅಂತ ಹೇಳ್ಬಿಟ್ಟು ಆ ಏರ್ ಅಫಿಷಿಯಲ್ಸ್ ಎಲ್ಲ ಬರ್ತಾರೆ. ಆದ್ರೆ ಇವ್ರ ಹತ್ರ ಒಂದು ವ್ಯಾಕ್ಸಿನ್ ಇತ್ತಲ್ಲ, ಅದನ್ನ ಅವ್ರ ವೈಫ್ ಗೆ ಹಾಕ್ತಾ ಇರ್ತಾರೆ. ಅವ್ರು ಬಂದು ಇವ್ರನ್ನ ತಡಿಬೇಕು ಅಂತ ನೋಡಿದಾಗ ಆ ಕ್ಯಾಪ್ಟನ್ ಕೂಡ ಗನ್ ತೋರಿಸಿ ಬೆದರಿಸ್ತಾರೆ. ಅದಾದ್ಮೇಲೆ ಕ್ಯಾಪ್ಟನ್ ನ ಕೂಡ ಕರ್ಕೊಂಬಂದ್ ಕೂರ್ಸ್ಬಿಟ್ಟು ಅಲ್ಲಿ ವಿಚಾರಣೆ ಮಾಡ್ತಾ ಇರ್ತಾರೆ. ನೀನ್ ಇದ್ದಿದ್ ಒಂದು ವ್ಯಾಕ್ಸಿನ್ ನ ನಿನ್ ವೈಫ್ ಗೆ ಹಾಕಿದ್ ಕೂಡ ತಪ್ಪಲ್ಲ, ಆದ್ರೆ ವ್ಯಾಕ್ಸಿನ್ ತಯಾರು ಮಾಡಕ್ಕೆ ಅಂತ ಇದ್ಲಲ್ಲ ಅವಳನ್ನ ನೀವು ಹೊರಗಡೆ ಬಿಟ್ಬಿಟ್ರಲ್ಲ ಅದು ತಪ್ಪು ಅಂತ ಹೇಳಿದಾಗ ಕ್ಯಾಪ್ಟನ್ ಹೇಳ್ತಾರೆ, ನನ್ನ ಹತ್ರ ಅವಳನ್ನ ಹೊರಗಡೆ ಬಿಟ್ಟಿದ್ದಕ್ಕೂ ಒಂದು ರೀಸನ್ ಇದೆ, ಆಕ್ಚುಲಿ ನನ್ನ ಹತ್ರ ಬೇರೆ ಪ್ಲಾನ್ ಇದೆ ಅಂತ ಹೇಳ್ತಾರೆ. ಇವ್ರಿಗೆ ಮಾತಾಡ್ಕೊಳ್ತಾ ಇರೋ ಟೈಮ್ ಅಲ್ಲೇ ಸೋಲ್ಜರ್ ಲೇಡಿನು ಒಳಗಡೆ ಬರ್ತಾರೆ. ಗುಡ್ ಮಾರ್ನಿಂಗ್ ಸರ್, ನನ್ನ ಹೊಡೆದಾಕ್ಬಿಟ್ಟು ಹೀರೋಯಿನ್ ಇಲ್ಲಿಂದ ತಪ್ಪಿಸ್ಕೊಂಡ್ಲು ಸರ್ ಅಂತ ಹಂಗೆ ರಿಪೋರ್ಟ್ ಮಾಡ್ತಾ ಇರ್ತಾಳೆ. ಬಟ್ ಇವಳು ಇವಳು ಅಂತ ಹೇಳ್ಬಿಟ್ಟು ಅವ್ರು ಯಾರೋ ಅವಳನ್ನ ಕೇರೆ ಮಾಡ್ಕೊಳ್ಳೋದಿಲ್ಲ. ಅಯ್ಯೋ ಅವ್ರಿಗೋಸ್ಕರ ನಾನು ಮಾಡಿ ತ್ಯಾಗ ಎಲ್ಲ ವೇಸ್ಟ್ ಅಂತ ಯೋಚನೆ ಮಾಡ್ತಾಳೆ. ಅದಾದ್ಮೇಲೆ ಅವ್ರು ಕೇಳ್ತಾರೆ, ಸರಿ ಏನ್ ನಿಮ್ ಪ್ಲಾನು ಅಂತ. ಅದಕ್ಕೆ ಕ್ಯಾಪ್ಟನ್ ಹೇಳ್ತಾರೆ, ಈಗ ಹೀರೋಯಿನ್ ಇದ್ದಿದ್ದ ಅಪಾರ್ಟ್ಮೆಂಟ್ ಅಲ್ಲಿ ಇನ್ನೊಬ್ರು ಇದ್ದಾರೆ. ಅವ್ರ ಮೈಯಲ್ಲಿ ಹೀರೋಯಿನ್ ಮೈಗಿಂತ ಹೆಚ್ಚಾಗಿ ಆಂಟಿಬಯೋಟಿಕ್ಸ್ ಇದೆ, ಅವ್ರನ್ನ ಕರ್ಕೊಂಡ್ ಬರ್ಬೇಕು ಅನ್ನೋದೇ ನನ್ ಪ್ಲಾನು ಅಂತ ಹೇಳ್ತಾರೆ. ಸರಿ ಇವ್ರಿಗೆ ಹೆಂಗ ವಿಷಯ ಗೊತ್ತಾಯ್ತು ಅಂತಂದ್ರೆ, ಇದಕ್ಕೂ ಮುಂಚೆ ಲಾಯರ್ ಹೆಂಡ್ತಿನ ಇವ್ರು ವಿಚಾರಣೆ ಮಾಡ್ಬೇಕಾದ್ರೆ ಅವಳು ಹೇಳಿರ್ತಾಳೆ, ಬೇರೆ ಯಾರು ಅಲ್ಲ ಅಲ್ಲಿಯ ಅವ್ರ ಅಣ್ಣ ಇರ್ತಾರಲ್ಲ, ಅವರು ಸ್ಟಾರ್ಟಿಂಗ್ ಅಲ್ಲೇ ಜಾಂಬಿ ಹತ್ರದಿಂದ ಕಚ್ಚಿಸ್ಕೊಂಡಿರ್ತಾರೆ. ಆದ್ರೆ ಇವಾಗವರೆಗೂ ಒಂದ್ಸತಿನೂ ಅವ್ರಿಗೆ ಆ ಸಿಂಪ್ಟಮ್ಸ್ ಬಂದಿರೋದಿಲ್ಲ. ಅದರಿಂದಾನೆ ಅವ್ರನ್ನ ಕರ್ಕೊಂಡ್ ಬರ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಹೆಂಗೋ ತಪ್ಪಿಸ್ಕೊಂಡು ಅಪಾರ್ಟ್ಮೆಂಟ್ ಗೆ ಬಂದ್ಬಿಡ್ತಾಳೆ. ಆಕ್ಚುಲಿ ಎಂಟ್ರೆನ್ಸ್ ಅಲ್ಲೇ ಲಿಯಾ ಮತ್ತೆ ಅವ್ರ ಅಣ್ಣ ಇಬ್ರು ನಿಂತಿರ್ತಾರೆ. ಹೀರೋಯಿನ್ ನೋಡಿದ ತಕ್ಷಣ ತುಂಬಾನೇ ಸಂತೋಷ ಪಡ್ತಾರೆ. ನಿನ್ಗೇನು ಅಫೆಕ್ಟ್ ಆಗಿಲ್ವಲ್ಲ ಅಂತ ಕೇಳ್ತಾರೆ. ಅದಕ್ಕೆ ನಮ್ ಹೀರೋಯಿನ್ ಕೂಡ ಇಲ್ಲ ನನ್ಗೇನು ಅಫೆಕ್ಟ್ ಆಗಿಲ್ಲ, ನನ್ನ ಹಸ್ಬೆಂಡ್ ಎಲ್ಲಿದ್ದಾರೆ ಅಂತ ಕೇಳಿದಾಗ ಈಗ ಲಿಯಾ ಹೇಳ್ತಾಳೆ, ಅದನ್ನ ಒಂದು ಫ್ಲಾಶ್ ಬ್ಯಾಕ್ ಆಗಿ ನಮಗ್ ತೋರಿಸ್ತಾರೆ. ಏನಂದ್ರೆ ನಮ್ ಹೀರೋ ಆ ಕಿಲ್ಲರ್ ನ ಅಟ್ಯಾಕ್ ಮಾಡ್ಬಿಟ್ಟು ಅವ್ನ್ ಕಂಟ್ರೋಲೇ ಇಲ್ದೆ ಅಲ್ಲಿಂದ ನಡ್ಕೊಂಡ್ ಬರ್ತಾ ಇರ್ತಾನೆ. ಅಲ್ಲೇ ಎದುರುಗಡೆ ಆ ಲೀಡರ್ ಲೇಡಿ ಕೂಡ ಬರ್ತಾಳೆ. ಬಟ್ ನಮ್ ಹೀರೋ ಅವಳಿಗೇನು ಮಾಡೋದಿಲ್ಲ, ಅವ್ನ್ಗೊಂದ್ ಕಂಟ್ರೋಲ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ಇವಳು ಅವ್ನ್ ಕೈಲಿರೋ ಗನ್ನ ತಗೊಬೇಕು ಅಂತ ಹತ್ರ ಬಂದ್ ಗನ್ನ ಕಿತ್ಕೊಳಕ್ ನೋಡ್ತಾಳೆ. ಬಟ್ ಅವ್ನ್ ತುಂಬಾನೇ ಟೈಟ್ ಆಗಿ ಇಟ್ಕೊಂಡಿರ್ತಾನೆ. ಅಷ್ಟೇ ಅಲ್ಲ, ಟೈಟ್ ಆಗಿ ಲೀಡರ್ ಲೇಡಿ ಕೈನ ಬೇರೆ ಇಟ್ಕೊಂಡ್ಬಿಡ್ತಾನೆ. ಇವ್ನು ಇನ್ನ ಸತ್ತಿಲ್ಲ ಅಂತ ಕಾಣಿಸುತ್ತೆ. ಇನ್ನೊಂದ್ ಕಡೆ ನಮ್ ಹೀರೋ ಸ್ಟ್ರೈಟ್ ಆಗಿ ಅವ್ನ್ ಫ್ಲಾಟ್ ಗೆ ಬರೋದು. ಇದನ್ನ ಲಿಯಾ ಕೂಡ ನೋಡ್ತಾಳೆ. ತುಂಬಾನೇ ಆಗದೆ ಇರೋ ಕಂಡೀಷನ್ ಅಲ್ಲಿ ಒಳಗಡೆ ಹೋಗಿ ಬೆಡ್ ಮೇಲೆ ಮಲ್ಕೊಳ್ತಾನೆ. ಲಿಯಾ ಕೂಡ ಹೋಗಿ ಕೇಳ್ತಾರೆ, ನಿಮ್ಗೆ ಏನಾದ್ರೂ ಹೆಲ್ಪ್ ಮಾಡ್ಬೇಕಾ ಅಂತ. ಅದಕ್ಕೆ ಅವ್ನು ಈಗ ಸದ್ಯಕ್ಕೆ ನನ್ಗೇನು ಹೆಲ್ಪ್ ಬೇಡ, ದಯವಿಟ್ಟು ನನ್ನ ಒಬ್ನೇ ಬಿಟ್ಬಿಡಿ ಅಂತ. ಅದಾದ್ಮೇಲೆ ಲಿಯಾ ಕೂಡ ಅಲ್ಲಿಂದ ಹೊರಟೋಗ್ತಾಳೆ. ಇನ್ನೊಂದ್ ಕಡೆ ಲಾಯರ್ ನ ಮತ್ತೆ ಆ ಜಾನ್ ಅವ್ರ ಗರ್ಲ್ ಫ್ರೆಂಡ್ ನ ತೋರಿಸ್ತಾರೆ. ಅವ್ನ್ ಬೆನ್ ಮೇಲೆ ಇತ್ತಲ್ಲ ಒಂದು ಟ್ಯಾಟೋ ಮಾರ್ಕ್, ಅದನ್ನ ಹಾಕ್ಬಿಟ್ಟು ಅದನ್ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆಕ್ಚುಲಿ ಅದ್ ಬಂದ್ಬಿಟ್ಟು ಒಂದು ಪಜಲ್ ತರ ಇದೆ. ಅದನ್ನ ರಿವೀಲ್ ಮಾಡಿದ್ರೆ ಇವ್ರಿಗೊಂದು ಪಾಸ್ವರ್ಡ್ ಸಿಗುತ್ತೆ. ಅದನ್ನ ಯೂಸ್ ಮಾಡಿ ಜಾನ್ ಅಕೌಂಟ್ ಅಲ್ಲಿ ಇರೋ ಅಷ್ಟು ಅಮೌಂಟ್ ನ ಕೂಡ ಇವರು ಎತ್ಬಿಡ್ಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಅದೇ ಟೈಮ್ ಅಲ್ಲಿ ಜಾನ್ ಸ್ವಲ್ಪ ಹಂಗೆ ಜರ್ಕೊಂಡೋಗಿ ಆ ಟ್ಯಾಬ್ಲೆಟ್
ಟ್ಯಾಬ್ಲೆಟ್ ನ ಇನ್ನೊಂದ್ ಎತ್ತಿ ಬಾಯಲ್ಲಿ ಹಾಕೊಳ್ತಾನೆ. ಇವ್ನ್ ಜಾಂಬಿಯಾಗಿ ಚೇಂಜ್ ಆದ್ರೂ ಪರವಾಗಿಲ್ಲ, ಹೆಂಗಾದ್ರೂ ಮಾಡಿ ಅವ್ರನ್ನ ಸೇಡ್ ತೀರ್ಸ್ಕೋಬೇಕು ಅಂತ. ಇನ್ನೊಂದ್ ಕಡೆ ಆ ಕ್ಲೀನರ್ ಲೇಡಿ ಅವ್ರ ಹಸ್ಬೆಂಡ್ ನ ಕರ್ಕೊಂಡು ಜಾನ್ ಅವ್ರ ಮನೆಗೆ ಬಂದಿರೋದು. ಬಂದ್ ಬಾಗಿಲ್ ತಟ್ಬಿಟ್ಟು, ಮೇಡಮ್ ಪ್ಲೀಸ್ ಸರ್ ಇದ್ರೆ ಕರೀತೀರಾ, ಆ ಕಿಲ್ಲರ್ ನಮ್ಮ ಹಸ್ಬೆಂಡ್ ಗೆ ಕತ್ತಿಯಲ್ಲಿ ಚುಚ್ಬಿಟ್ಟಿದ್ದಾನೆ, ಆದಷ್ಟು ಬೇಗ ಟ್ರೀಟ್ಮೆಂಟ್ ಮಾಡ್ಬೇಕು ಅಂದ್ರೆ ಇಲ್ಲ ಅವರೆಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಡೋರ್ ನ ಕ್ಲೋಸ್ ಮಾಡ್ಬಿಡ್ತಾರೆ. ಆದ್ರೆ ಅವ್ರ ಹತ್ರ ಒಳಗಡೆ ಬರೋಷ್ಟ್ರಲ್ಲಿ ಜಾನ್ ಎದ್ ನಿಂತ್ಕೊಂಡಿರ್ತಾನ. ಜಾಂಬಿಯಾಗಿ ಚೇಂಜ್ ಆಗಿದ್ದಾನೆ ಅಂತ ಕಾಣಿಸುತ್ತೆ. ಹಂಗೆ ಲಾಯರ್ ಕೈನೇ ಕಚ್ಬಿಡ್ತಾನೆ. ಇದನ್ನ ನೋಡಿ ಆ ಜಾನ್ ಗರ್ಲ್ ಫ್ರೆಂಡ್ ಅಲ್ಲಿಂದ ಭಯ ಪಟ್ಕೊಂಡು ಹೊರಗಡೆ ಓಡೋಗ್ಬಿಡ್ತಾಳೆ. ಈಗ ಇವ್ರನ್ನ ಓಡಿಸ್ಕೊಂಡ್ ಮತ್ತೆ ಜಾನ್ ಬರ್ತಾನೆ. ಬಟ್ ಇವ್ರಿಬ್ರು ಇನ್ನೊಂದ್ ಮನೆ ಒಳಗಡೆ ಹೋಗಿ ಡೋರ್ ನ ಕ್ಲೋಸ್ ಮಾಡ್ಕೊಂಡ್ಬಿಡ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ತುಂಬಾ ಹೊತ್ತಾದ್ಮೇಲೆ ಕಂಡ್ಬಿಡ್ತಾನೆ. ಅವ್ನ ಎದುರುಗಡೆನೆ ಲಿಯಾ ಮತ್ತೆ ಅವ್ರ ಅಣ್ಣ ಇಬ್ರು ಇರ್ತಾರೆ. ಅಷ್ಟೇ ಅವ್ನ ಗಾಯ ಆಗಿರತ್ತಲ್ಲ, ಅವ್ನಿಗೆ ಬ್ಯಾಂಡೇಜ್ ಎಲ್ಲ ಹಾಕಿರ್ತಾರೆ. ಅದಾದ್ಮೇಲೆ ನಮ್ ಹೀರೋ ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಟೆರೆಸ್ ಗೆ ಹೋಗೋದು. ಲಿಯಾ ಮತ್ತೆ ಅವ್ರ ಅಣ್ಣ ಕೂಡ ಬಂದಿರ್ತಾರೆ ಆ ಕಿಲ್ಲರ್ ನ ನೋಡ್ಬೇಕು ಅಂತ. ಅವ್ನ್ ಸತ್ತೋಗಿದ್ದಾನೆ ಅನ್ಕೊಂಡ್ ಬಂದ್ ನೋಡಿದ್ರೆ ಅಲ್ಲಿ ಕಿಲ್ಲರ್ ಬಾಡಿನೇ ಇರೋದಿಲ್ಲ. ಅಷ್ಟೇ ಅಲ್ಲ, ಲೀಡರ್ ಲೇಡಿ ಅವ್ರ ಕೈಯಲ್ಲಿ ಆ ಬೇಸ್ ಬಾಲ್ ಬ್ಯಾಟ್ ಎತ್ಕೊಂಡ್ ಬಂದಿರ್ತಾಳಲ್ಲ, ಬ್ಯಾಟ್ ಮಾತ್ರ ಬಿದ್ದಿರತ್ತೆ. ಈಗ ನಮ್ ಹೀರೋ ಬ್ಯಾಟ್ ನ ತಗೊಂಡು ಅಲ್ಲಿಂದ ಹೋಗ್ತಾನೆ. ಆ ಕಿಲ್ಲರ್ ನ ಹುಡ್ಕೊಂಡೆ ಹೋಗೋದು. ಇನ್ನೊಂದ್ ಕಡೆ ಜಾನ್ ಅವ್ರ ಮನೇಲಿ ತೋರಿಸ್ತಾರೆ. ಜಾನ್ ಕುತ್ಕೊಂಡು ಅವ್ನ್ ಗಾಯಕ್ಕಲ್ಲ ಮೆಡಿಸನ್ ನ ಹಾಕೊಳ್ತಾ ಇರ್ತಾನೆ. ಅಲ್ಲೇ ಆ ಕ್ಲೀನರ್ ಲೇಡಿ ಅವ್ರ ಹಸ್ಬೆಂಡ್ ಮತ್ತೆ ಕ್ಲೀನರ್ ಲೇಡಿನೂ ಇರ್ತಾಳೆ. ಅವ್ರ ಹಸ್ಬೆಂಡ್ ನ ಕಾಪಾಡಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ನಮ್ ಹೀರೋ ಕೂಡ ಜಾನ್ ಅವ್ರ ಮನೆಗೆ ಬಂದ್ಬಿಡ್ತಾನೆ. ಈ ತರ ಕ್ಲೀನರ್ ಲೇಡಿ ಅವ್ರ ಹಸ್ಬೆಂಡ್ ಸ್ವಲ್ಪ ಕ್ರಿಟಿಕಲ್ ಆಗಿರೋದನ್ನ ನೋಡ್ಬಿಟ್ಟು ಜಾನ್ ನ ಕೇಳ್ತಾರೆ, ಅವನನ್ನ ಆದಷ್ಟು ಬೇಗ ಕ್ಯೂರ್ ಮಾಡಕ್ ಆಗುತ್ತಾ ಅಂತ. ಅದಕ್ಕೆ ಜಾನ್ ಇಲ್ಲ ಅಮ್ಮಮ್ಮ ಅಂದ್ರೆ ಒಂದ್ 2 ದಿನ ಅಷ್ಟೇ, ಅವ್ನ್ ಸತ್ತೋಗ್ಬಿಡ್ತಾನೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇದಕ್ಕೂ ಮುಂಚೆ ಟ್ಯಾಬ್ಲೆಟ್ ಬೇರೆ ಹಾಕೊಂಡಿದ್ನಲ್ಲ, ಆ ವಿಷಯನ ಹೇಳಿದ್ಮೇಲೆ ನಮ್ ಹೀರೋಗ್ ತುಂಬಾನೇ ಕೋಪ ಬರುತ್ತೆ. ಅವ್ನು ಹಿಡಿದಂಗೆ ತಳ್ಬಿಟ್ಟು, ನೀನೇನಾದ್ರೂ ಆತರ ಜಾಂಬಿಯಾಗಿ ಚೇಂಜ್ ಆದ್ರೆ ನೀನ್ ಕಂಟ್ರೋಲ್ ಮಾಡ್ಕೊಳಕ್ಕೆ ಟ್ರೈ ಮಾಡು, ಅವ್ರ ಮೇಲೆ ಏನಾದ್ರೂ ಅಟ್ಯಾಕ್ ಮಾಡಿದ್ರೆ ಅಷ್ಟೇ ನಿನ್ನ ಅಂತ ಬೈದ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಇದನ್ನೆಲ್ಲ ಕ್ಲೀನರ್ ಲೇಡಿ ಕೇಳಿಸ್ಕೊಂಡು ಹೊರಗಡೆ ಬಂದವಳು ಈ ಟ್ಯಾಬ್ಲೆಟ್ ನ ಎತ್ತಿ ಅವ್ರ ಹಸ್ಬೆಂಡ್ ಕೊಡಕ್ಕೆ ಟ್ರೈ ಮಾಡ್ತಾಳೆ. ಜಾಂಬಿಯಾಗಿ ಚೇಂಜ್ ಆದ್ರೂ ಪರವಾಗಿಲ್ಲ, ಪ್ರಾಣದಲ್ಲಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಈ ಟ್ಯಾಬ್ಲೆಟ್ ನ ಕೊಡ್ತಾಳೆ. ಯಾಕಂದ್ರೆ ಇದಕ್ಕೂ ಮುಂಚೆ ಟ್ಯಾಬ್ಲೆಟ್ ಬಗ್ಗೆ ಮಾತಾಡಿರೋದನ್ನ ಇವಳು ಚೆನ್ನಾಗಿ ಕೇಳಿಸ್ಕೊಂಡಿರ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋ ಮತ್ತೆ ಅವ್ರಿಬ್ರು ಹೋಗಿ ಆ ಕಿಲ್ಲರ್ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇರ್ತಾರೆ. ಆ ಟೈಮಲ್ಲಿ ಎದುರುಗಡೆನ ಲೀಡರ್ ಲೇಡಿ ಬರ್ತಾಳೆ. ನೋಡಕ್ಕೆ ವಿಕಾರವಾಗಿರ್ತಾಳೆ. ಎಲ್ಲ ಕಿಲ್ಲರ್ ಅಂತ ಕೇಳಿದ್ರೆ, ಏನ್ ನನ್ನ ಕೇಳ್ತಾ ಇದೀಯಾ, ನೀನ್ ಎತ್ತಾನೆ ಅವನ ಮೇಲೆ ಸಾಯಿಸ್ಬಿಟ್ಟು ಬಂದೆ, ಮೇಲೆನೆ ಇರ್ತಾನೆ ನೋಡು ಅಂತ ಹೇಳ್ತಾರೆ. ಈಗ ಇನ್ನೊಂದ್ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ ನೋಡಿ. ಇವಳು ಆ ಕಿಲ್ಲರ್ ಕೈಲಿರೋ ಗನ್ನ ತಗೋಬೇಕು ಅಂತ ಹೋದಾಗ ಅವ್ನ್ ಗಟ್ಟಿಯಾಗಿ ಕೈನ ಇಟ್ಕೊಂಡಿರ್ತಾನಲ್ಲ, ಅದಕ್ ಭಯಪಟ್ಟು ಇವಳ ಕೈಲಿರೋ ಬೇಸ್ ಬಾಲ್ ಬ್ಯಾಟ್ ಇಂದ ಅವ್ನ್ಗೆ ಸರಿಯಾಗಿ ಹೊಡೆದ್ಬಿಟ್ಟು ಅಲ್ಲಿಂದ ಬಂದಿರೋದು. ಬಟ್ ಇದನ್ನ ನಮ್ ಹೀರೋ ಅವ್ರ ಹತ್ರ ಹೇಳೋದಿಲ್ಲ. ಏನಾಯ್ತು ಅಂತ ಕೂಡ ಹೇಳ್ದೆ ಅಲ್ಲಿಂದ ಹೊರಟೋಗ್ತಾಳೆ. ಇವಾಗ ನಮ್ ಹೀರೋ ಅವ್ರ ಹಂಗೆ ಹುಡ್ಕೊಂಡು ಅಲ್ಲಿಂದ ಬರ್ತಾ ಇರ್ಬೇಕಾದ್ರೆ ಪಾರ್ಕಿಂಗ್ ಗೆ ಬಂದಿರ್ತಾರೆ. ಅಲ್ಲೊಂದ್ ಕಾರ್ ಮೇಲೆ ತುಂಬಾನೇ ಬ್ಲಡ್ ಇರುತ್ತೆ. ಏನಂತ ನೋಡಿದ್ರೆ ಯೂಟ್ಯೂಬರ್. ಇದಕ್ಕೂ ಮುಂಚೆ ನಮ್ ಹೀರೋ ಅವ್ರ ಹಿಂದ್ಗಡೆ ಹೋದಾಗ ಅಲ್ಲಿಂದ ತಪ್ಪಿಸ್ಕೊಳಕ್ ಕಾರ್ ಹತ್ತಿರ್ತಾನಲ್ಲ, ಆಗ ಜಾಂಬೀಸ್ ಎಲ್ಲ ಇವ್ನ ರೌಂಡ್ ಅಪ್ ಮಾಡ್ಬಿಟ್ಟಿರುತ್ತೆ. ಹೇಳ್ಬೇಕಂದ್ರೆ ಇವ್ನ ಕಚ್ಬಿಟ್ಟಿರುತ್ತೆ. ಇವ್ನು ಈಗ ಇನ್ಫೆಕ್ಟ್ ಆಗೋ ಸ್ಟೇಜ್ ಅಲ್ಲಿ ಇರ್ತಾನೆ. ಆಮೇಲೆ ಅವ್ನ ಕರ್ಕೊಂಡು ಹೋಗಿ ಅವ್ರ ಅಪ್ಪ ಅಮ್ಮ ಮನೆಯಲ್ಲೇ ಬಿಡ್ತಾನೆ. ಯಾಕಂದ್ರೆ ಇವ್ನ ಇದ್ರ ಇನ್ಫೆಕ್ಟ್ ಆಗಿರೋದ್ರಿಂದ ಇನ್ ಕೇಸ್ ಅವ್ನ ತರ ಜಾಂಬಿ ತರ ಚೇಂಜ್ ಆದ್ರೆ ಕೂಡ ಅವ್ರ ಅಪ್ಪ ಅಮ್ಮನ ನೋಡಿ ಸ್ವಲ್ಪ ಅದು ಕಂಟ್ರೋಲ್ ಮಾಡ್ಕೊಳ್ತಾನೆ ಅಂತ ಹೇಳಿ. ಇನ್ನೊಂದ್ ಕಡೆ ಆ ಕ್ಲೀನರ್ ಲೇಡಿ ಅವ್ರ ಹಸ್ಬೆಂಡ್ ನ ವೈಫ್ ನ ತೋರಿಸ್ತಾರೆ. ಅವ್ರ ಹಸ್ಬೆಂಡ್ ಬೇಗನೆ ವಾಸಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವಳು ಇನ್ನೊಂದ್ ಟ್ಯಾಬ್ಲೆಟ್ ನ ಬೇರೆ ಹಾಕ್ತಾಳೆ. ಅದಾದ್ಮೇಲೆ ಇವ್ರಿಬ್ರಿಗೆ ಏನಾಯ್ತು ಅಂತ ಗೊತ್ತಿಲ್ಲ, ಒಳ್ಳೆ ಮೆಂಟಲ್ ತರ ಆಡ್ತಾ ಇರ್ತಾರೆ. ಈ ಅಪಾರ್ಟ್ಮೆಂಟ್ ನ ಅಲ್ಲಿರೋ ಒಡವೆಗಳನ್ನೆಲ್ಲ ನೋಡ್ಬಿಟ್ಟು ನಮ್ಗೂ ಈ ತರ ಒಂದು ಅಪಾರ್ಟ್ಮೆಂಟ್ ಬೇಕಲ್ವಾ, ಲಾಕ್ ಡೌನ್ ಆದ್ಮೇಲೆ ಇದನ್ನೆಲ್ಲ ನಮ್ ಸ್ವಂತ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಾರೆ. ಅಷ್ಟೇ ಅಲ್ಲ, ಆ ಜಾನ್ ಒಳಗಡೆ ಕರೆದು ಅವನನ್ನ ಹೊಡೆದು ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆದ್ರೆ ಹೆಂಗೋ ಜಾನ್ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಓಡೋಗ್ತಾನೆ. ಅಲ್ಲಿಂದ ಸ್ಟ್ರೇಟ್ ಆಗಿ ಈ ಲಾಯರ್ ಅವ್ರ ಮನೆಗೆ ಬರೋದು. ಅಲ್ಲೇ ಅಲ್ವಾ ಗರ್ಲ್ ಫ್ರೆಂಡ್ ಇರೋದು. ಅಲ್ಲಿ ಬಂದ್ಬಿಟ್ಟು ದಯವಿಟ್ಟು ನನ್ನ ಕಾಪಾಡಿ ಅಂತ ಹೇಳ್ಬಿಟ್ಟು ಡೋರ್ ನ ಓಪನ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಕೈ ಬಿಟ್ಟಿರ್ತಾನಲ್ಲ, ಅದು ಸ್ವಲ್ಪ ಕೂಡ ನೋಡ್ದೆ ಆ ಜಾನ್ ಅವ್ರ ಗರ್ಲ್ ಫ್ರೆಂಡ್ ಅವ್ನ್ ಕೈ ಇರ್ಬೇಕಾದ್ರೆ ಡೋರ್ ನಂಗೆ ಟೈಟ್ ಆಗಿ ಕ್ಲೋಸ್ ಮಾಡಕ್ಕೆ ಟ್ರೈ ಮಾಡ್ತಾಳೆ. ಆ ನೋವು ತಾಳಕ್ಕಾಗದೆ ಅವ್ನು ಅಲ್ಲಿಂದ ಓಡೋಗ್ತಾ ಇರ್ತಾನೆ. ಓಡೋಗಿ ಕರೆಕ್ಟ್ ಆಗಿ ನಮ್ ಹೀರೋ ಅವ್ರ ಎದುರುಗಡೆನೆ ಬರೋದು. ಇವ್ನ ಯಾಕಿತರ ಮೆಂಟಲ್ ತರ ಫ್ಲೋರ್ ಸುತ್ತಾ ಇದ್ದಾನೆ, ಫಸ್ಟ್ ಇವ್ನ ಏನಾದ್ರು ಮಾಡಿ ಕಟ್ಟಾಕ್ಬೇಕು ಅಂತ ಹೇಳಿ ಅವ್ನ ಹೇಳ್ಕೊಂಡು ಹೋಗಿ ಕಟ್ಟಾಕ್ಬೇಕು ಅಂತ ಟ್ರೈ ಮಾಡ್ತಾರೆ. ಆಗ ಜಾನ್ ಕೇಳ್ತಾನೆ, ನನ್ನ ಎಲ್ಲಾದ್ರೂ ಬೇಕಂದ್ರೆ ಕಟ್ಟಾಕ್ರಿ, ಆದ್ರೆ ಅದಕ್ಕೂ ಮುಂಚೆ ನನ್ ಲ್ಯಾಪ್ಟಾಪ್ ನಂಗೆ ತಗೋಡ್ರಿ ಅಂತ ಹೇಳ್ತಾನೆ. ಅದಾದ್ಮೇಲೆ ನಮ್ ಹೀರೋ ಕೂಡ ಆ ಲಾಯರ್ ಹತ್ರ ಲ್ಯಾಪ್ಟಾಪ್ ನ ಈಸ್ಕೊಟ್ಬಿಡ್ತಾನೆ. ಅವ್ನು ಕೂಡ ಹಂಗೆ ಒಳ್ಳೆ ಮಗುನ್ ಇಟ್ಕೊಂಡಾಗ ಲ್ಯಾಪ್ಟಾಪ್ ನ ಗಟ್ಟಿಗೆ ಇಟ್ಕೊಂಡು ಹೋಗ್ತಾ ಇರ್ತಾನೆ. ಯಾಕಂದ್ರೆ ಆ ಲ್ಯಾಪ್ಟಾಪ್ ಅಲ್ಲೇ ಇವರ ಪಾಸ್ವರ್ಡ್ ಹಾಕಿ ಓಪನ್ ಮಾಡಿ ಇವ್ನ ಅಕೌಂಟ್ ಅಲ್ಲಿ ಇರೋ ದುಡ್ಡನ್ನೆಲ್ಲ ಎತ್ಕೊಳಕ್ ಆಗೋದು. ಇದನ್ನ ಲಾಯರ್ ಮತ್ತೆ ಗರ್ಲ್ ಫ್ರೆಂಡ್ ಇಬ್ರು ನೋಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಜಾನ್ ಅವ್ರ ಮನೆಯಲ್ಲಿ ಇರೋ ಕ್ಲೀನರ್ ಲೇಡಿ ಅವ್ರ ಹಸ್ಬೆಂಡ್ ನ ಮತ್ತೆ ಕ್ಲೀನರ್ ಲೇಡಿನ ತೋರಿಸ್ತಾರೆ. ಅವ್ರಿಬ್ರು ಅಲ್ಲಿರೋ ಒಡವೆಗಳನ್ನೆಲ್ಲ ಎತ್ತಾಕೊಂಡು ಇನ್ಮೇಲೆ ಇದೆಲ್ಲ ನಮ್ಗೆ, ಈ ಅಪಾರ್ಟ್ಮೆಂಟ್ ನಮ್ಗೆ ಸ್ವಂತ ಅಂತ ಹೇಳ್ಬಿಟ್ಟು ಹಂಗೆ ಒಳ್ಳೆ ಮೆಂಟಲ್ ಗಳ ತರ ಮಾತಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ಜಾನ್ ಎಲ್ ಕಟ್ಟಾಕ್ಬಿಟ್ಟು ಬಂದ್ರು ಅಂತ ಗೊತ್ತಿಲ್ಲ, ಸ್ಟ್ರೇಟ್ ಆಗಿ ಅವ್ನ ಮನೆಗೆ ಬರ್ತಾನೆ. ಅದಾದ್ಮೇಲೆ ಲಿಯಾನ ಮತ್ತೆ ಅವ್ರ ಅಣ್ಣನ ನೋಡ್ಬಿಟ್ಟು, ಸರಿ ಆಯ್ತು, ಇಲ್ಲಿಂದ ನೀವು ಸೇಫ್ ಆಗಿ ಹೋಗಿ, ಆ ಕಿಲ್ಲರ್ ಎಲ್ ಬೇಕಾದ್ರೂ ಇರ್ಬೋದು, ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಿ ಅವ್ರನ್ನ ಕಳ್ಸಿಕೊಟ್ಬಿಟ್ಟು ನಮ್ ಹೀರೋ ಅವ್ನ ರೂಮ್ ಅಲ್ಲೇ ಸಪರೇಟ್ ಆಗಿ ಇರ್ತಾನೆ. ಈ ತರ ನಮ್ ಹೀರೋ ಮನೆ ಬಿಟ್ಟ ಮೇಲೆನೆ ಲಿಯಾನು ಅವ್ರ ಅಣ್ಣ ಇಬ್ರು ಕೆಳಗಡೆ ಎಂಟ್ರೆನ್ಸ್ ಗೇಟ್ ಹತ್ರ ಬಂದಿರ್ತಾರೆ. ಈಗ ಇಷ್ಟೊತ್ತು ನಡೆದಿದ್ದಲ್ಲ ಒಂದು ಫ್ಲಾಶ್ ಬ್ಯಾಕ್. ಇದನ್ನ ನಮ್ ಹೀರೋಯಿನ್ ಗೆ ಲಿಯಾನು ಅವ್ರ ಅಣ್ಣ ಇಬ್ರು ಎಕ್ಸ್ಪ್ಲೇನ್ ಮಾಡಿರೋದು. ಅದಾದ್ಮೇಲೆ ಹೀರೋಯಿನ್ ಗೆ ತುಂಬಾನೇ ಸಂತೋಷ ಆಗ್ಬಿಡುತ್ತೆ. ಅವ್ರು ನಾರ್ಮಲ್ ಆಗಿ ಇದ್ದಾರ ಅಂತ ಹೇಳ್ಬಿಟ್ಟು ಅವ್ರನ್ನ ನೋಡಕ್ಕೆ ಅಂತ ಓಡೋಗ್ತಾಳೆ. ಇನ್ನೊಂದ್ ಕಡೆ ಜಾನ್ ತಲೆ ಮೇಲೆ ಒಂದ್ ಬಟ್ಟೆ ಹಾಕೊಂಡು ಲ್ಯಾಪ್ಟಾಪ್ ನ ಎದುರುಗಡೆ ಇಟ್ಕೊಂಡು ಕೂತಿರ್ತಾನೆ. ಇವ್ರನ್ನ ಯಾವ ಜಾಗದಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಅದೇ ಜಾಗಕ್ಕೆ ಆ ಜಾನ್ ಅವ್ರ ಗರ್ಲ್ ಫ್ರೆಂಡ್ ಬರ್ತಾಳೆ. ಸೈಲೆಂಟ್ ಆಗಿ ಬಂದ ಲ್ಯಾಪ್ಟಾಪ್ ನ ಅಭ್ಯಾಸ ಮಾಡ್ಬೇಕು ಅಂತ ನೋಡ್ತಾಳೆ. ಆದ್ರೆ ಅಷ್ಟರಲ್ಲಿ ಜಾನ್ ಹಿಡ್ಕೊಂಡ್ಬಿಡ್ತಾನೆ. ನನಗೆ ಗೊತ್ತು ನೀನ್ ನನ್ನ ಹತ್ರ ಬರ್ಬೇಕಂತ ಹೇಳ್ಬಿಟ್ಟೆ ನಾನು ಈ ಲ್ಯಾಪ್ಟಾಪ್ ನ ಎತ್ಕೊಂಡ್ ಬಂದಿದ್ದು ಅಂತ ಅವಳಕೇನೆ ಟೈಟ್ ಆಗಿ ಇಟ್ಕೊಂಡಿರ್ತಾನೆ. ಆ ಟೈಮಲ್ಲಿ ಆ ಲೀಡರ್ ಲೇಡಿ ಬರ್ತಾಳೆ. ಬಂದವಳು ಇವಳಿಗೆ ಹೆಲ್ಪ್ ಮಾಡ್ತಾಳೆ ಅಂತ ನೋಡಿದ್ರೆ ನಾವ್ ಹೀರೋನ್ ಸಾಯಿಸ್ಬೇಕು ಅಂತ ಹೇಳ್ತಾಳೆ. ಏನಕ್ಕೋಸ್ಕರ ಇವಳಿ ತರ ಪ್ಲಾನ್ ಮಾಡ್ತಿದ್ದಾಳೆ ಅಂತ ಗೊತ್ತಿಲ್ಲ. ಅವ್ರ ಹತ್ರ ಕೂಡ ಹೀರೋನ ಸಾಯಿಸಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋ ಅವ್ನ್ ಪಾಡ್ಗ ಅವ್ರ ಮನೇಲಿ ಏನೋ ಕೆಲಸ ಮಾಡ್ಕೊಳ್ತಾ ಇರ್ತಾನೆ. ಆ ಟೈಮಲ್ಲಿ ನನ್ನ ಕಾಪಾಡಿ ಅಂತ ಸೌಂಡ್ ಬರುತ್ತೆ.
ಇವನು ಟಕ್ಕಂತ ಬೇಸ್ಬಾಲ್ ಬ್ಯಾಟ್ ನ ಕೈಯಲ್ಲಿ ತಗೊಂಡು ಹೊರಗಡೆ ಹೋಗಿ ನೋಡಿದ್ರೆ ಆ ಜಾನ್ ಅವ್ರ ಗರ್ಲ್ ಫ್ರೆಂಡ್ ನ ಹಿಡ್ಕೊಂಡು ಹಂಗೆ ಅವ್ರ ಕೈನ ಕೊಯ್ದ್ಬಿಟ್ಟು ನಮ್ ಹೀರೋ ಹತ್ರ ತಳ್ಬಿಡ್ತಾನೆ. ಯಾಕಂದ್ರೆ ಈಗ ನಮ್ ಹೀರೋ ಕೂಡ ಇನ್ಫೆಕ್ಟ್ ಆಗಿದಾನಲ್ವಾ, ಈ ತರ ಬ್ಲಡ್ ನೋಡಿದ್ರೆ ಪೂರ್ತಿ ಜಾಂಬಿಯಾಗಿ ಚೇಂಜ್ ಆಗ್ತಾನೆ. ಆಮೇಲೆ ಅವ್ನ ಅಟ್ಯಾಕ್ ಮಾಡಿ ಸಾಯಿಸಬಹುದು ಅಂತ ಈ ತರ ಪ್ಲಾನ್ ಮಾಡಿದಾರೇನೋ. ಇದನ್ನೆಲ್ಲ ಆ ಲೀಡರ್ ಲೇಡಿ ಅಲ್ಲೇ ಕುತ್ಕೊಂಡು ನೋಡ್ತಾ ಇರ್ತಾಳೆ. ಆದ್ರೆ ನಮ್ ಹೀರೋ ಅವನ್ನ ಕಂಟ್ರೋಲ್ ಮಾಡ್ಕೊಳಕ್ ಆಗದೆ ಅವಳನ್ನ ಒಂದ್ ಜಾಗದಲ್ಲಿ ತಳ್ಬಿಟ್ಟು ಅವ್ನ ಅಲ್ಲಿಂದ ಓಡೋಗ್ತಾನೆ. ಸ್ಟ್ರೇಟ್ ಆಗಿ ಅವ್ರ ಮನೆ ಒಳಗಡೆನೆ ಓಡೋಗೋದು. ಆದ್ರೂ ಜಾನ್ ಬಿಡದ ಬೇಸ್ಬಾಲ್ ಬ್ಯಾಟ್ ನ ತಗೊಂಡು ನಮ್ ಹೀರೋನೇ ಓಡಿಸ್ಕೊಂಡ್ ಬರ್ತಾನೆ. ಆದ್ರೆ ಒಳಗಡೆ ಹೋಗಿದ ತಕ್ಷಣ ನಮ್ ಹೀರೋ ತಲೆ ಮೇಲೆ ಬೆಡ್ಶೀಟ್ ಎಲ್ಲ ಹಾಕೊಂಡು ಹಂಗೆ ಜಾಂಬಿಯಾಗಿ ಚೇಂಜ್ ಆಗದಿರೋ ತರ ತುಂಬಾನೇ ಕಂಟ್ರೋಲ್ ಮಾಡ್ಕೊಳ್ತಾನೆ. ಆದ್ರೆ ಅವ್ನ ಕೈಲಿ ಆಗ್ತಾ ಇಲ್ಲ. ಈಗ ಸ್ವಲ್ಪ ಪೂರ್ತಿ ಜಾಂಬಿಯಾಗಿ ಚೇಂಜ್ ಆಗ್ಬಿಟ್ಟ. ಇನ್ನೊಂದ್ ಕಡೆ ಹೊರಗಡೆ ಜಾನ್ ಡೋರ್ ನ ತಡ್ತಾ ಇರ್ತಾನೆ. ಕರೆಕ್ಟ್ ಆಗಿ ಆ ಟೈಮಲ್ಲಿ ನಮ್ ಹೀರೋಯಿನ್ ಕೂಡ ಬಂದ್ಬಿಡ್ತಾಳೆ. ಇದನ್ನ ನೋಡ್ಬಿಟ್ಟು ಜಾನ್ ಹಂಗೆ ಒದಿತಾಳೆ ಕಾಲಲ್ಲಿ. ಅವ್ನು ಹೋಗಷ್ಟು ದೂರ ಬೀಳ್ತಾನೆ. ಆದ್ರೂ ಅವ್ನು ಸೈಲೆಂಟ್ ಆಗಿರ್ದೆ ಈ ಜಾಂಬಿ ಬಂದಿರೋ ಒಂಥರ ಎದ್ ನಿಂತ್ಕೊಂಡು ಆಕ್ಟಿಂಗ್ ಮಾಡ್ತಾನೆ. ಅದನ್ನ ನಮ್ ಹೀರೋಯಿನ್ ಕರೆಕ್ಟ್ ಆಗಿ ಕಂಡಿಡ್ದ್ ಬಿಡ್ತಾಳೆ. ಸ್ಟ್ರೈಟ್ ಆಗಿ ಹೋದವಳು ಅವ್ನ್ ಸೆಂಟರ್ ಪಾಯಿಂಟ್ ಗೆ ಹೊದ್ಬಿಡ್ತಾಳೆ. ಅಷ್ಟೇ ಅವ್ನ್ ನೋವಿಂದ ಅಲ್ಲಿಂದ ಹೊರಟೋಗ್ತಾನೆ. ಈಗ ನಮ್ ಹೀರೋಯಿನ್ ಕೂಡ ಒಳಗಡೆ ಹೋಗಿ ನೋಡ್ತಾಳೆ. ನಮ್ ಹೀರೋ ಹತ್ರ ಇರೋದನ್ನ ನೋಡ್ಬಿಟ್ಟು ತುಂಬಾನೇ ಬೇಜಾರಾಗುತ್ತೆ. ಆದ್ರೂ ಅವಳು ಅವ್ನಿಗೆ ಸಮಾಧಾನ ಮಾಡ್ತಾಳೆ. ನೋಡು ನಿನ್ಗೇನಿಲ್ಲ, ಕಂಟ್ರೋಲ್ ಮಾಡ್ಕೋ, ಇನ್ ಸ್ವಲ್ಪ ದಿನನೇ ಈ ಪ್ರಾಬ್ಲಮ್ ಅಲ್ಲ, ಅದಾದ್ಮೇಲೆ ನಾನು ನೀನು ಈ ಮನೇಲೆ ಹ್ಯಾಪಿ ಆಗಿರ್ಬೋದು, ಈಗ ಸ್ವಲ್ಪ ಕಂಟ್ರೋಲ್ ಮಾಡ್ಕೊ ಅಂತ ಸಮಾಧಾನ ಮಾಡ್ತಾಳೆ. ಅದಾದ್ಮೇಲೆ ಅವನು ಸ್ವಲ್ಪ ನಾರ್ಮಲ್ ಆಗ್ತಾನೆ. ಅದಾದ್ಮೇಲೆ ನಮ್ ಹೀರೋಯಿನ್ ನಮ್ ಹೀರೋಗೊಂದ್ ಕಿಸ್ ನ ಕೊಡ್ತಾಳೆ. ಅದಾದ್ಮೇಲೆ ಅವ್ನ್ ಪೂರ್ತಿ ನಾರ್ಮಲ್ ಆಗಿ ಆಗ್ಬಿಡ್ತಾನೆ. ಇದಕ್ಕಿಂತ ದೊಡ್ಡ ಮೆಡಿಸನ್ ಬೇಕಾ? ಇನ್ನೊಂದ್ ಕಡೆ ನೋಡೋಣ, ಆ ಲಾಯರ್ ಮತ್ತೆ ಆ ಜಾನ್ ಅವ್ರ ಗರ್ಲ್ ಫ್ರೆಂಡ್ ಇಬ್ರು ಹೆಂಗೋ ಆ ಪಾಸ್ವರ್ಡ್ ನ ಹಾಕಿ ಲ್ಯಾಪ್ಟಾಪ್ ನ ಓಪನ್ ಮಾಡ್ಬಿಡ್ತಾರೆ. ಫುಲ್ ಖುಷಿ ಆಗ್ಬಿಡ್ತಾರೆ. ನಮ್ಗೆ ಇವಾಗ್ಲೇ ಗೊತ್ತಾಗೋದು ಲ್ಯಾಪ್ಟಾಪ್ ಅಲ್ಲಿ ಇರೋದು ಅಕೌಂಟ್ ಅಲ್ಲಿ ಇರೋ ಅಮೌಂಟ್ ಅಲ್ಲ, ಟ್ರೇಡಿಂಗ್ ಅಕೌಂಟ್ ಅದು. ಅವ್ನ್ ಟ್ರೇಡ್ ಎಲ್ಲ ಪೂರ್ತಿ ಅದ್ರಲ್ಲೇ ಇದ್ದಿರುತ್ತೆ. ಇವ್ರು ಓಪನ್ ಮಾಡಿದ್ರೆ ಖುಷಿ ಆಗ್ಬಿಡ್ತಾರೆ. ಆದ್ರೆ ಈಗ್ಲೇ ಸ್ವಲ್ಪ ಕಣ್ಬಿಟ್ಟು ನೋಡೋದು. ಹೇಳ್ಬೇಕಂದ್ರೆ ಅವ್ನ್ ಟ್ರೇಡಿಂಗ್ ಎಲ್ಲ ಪೂರ್ತಿ ಲಾಸ್ ಅಲ್ಲಿ ಹೋಗ್ತಾ ಇರುತ್ತೆ, ಮೈನಸ್ ಅಲ್ಲಿ. ಅಷ್ಟೇ ಇವ್ರ ಮುಖ ಫುಲ್ ಚೇಂಜ್ ಆಗ್ಬಿಡುತ್ತೆ. ಪಾಪ ಎಷ್ಟೆಲ್ಲ ಕಷ್ಟಪಟ್ರು ಇವ್ರು ನೋಡಿದ್ರೇನೆ ಅಯ್ಯೋ ಅನ್ಸೋದು. ಇನ್ನೊಂದ್ ಕಡೆ ಮಿಲಿಟರಿ ಅವರೆಲ್ಲ ಬಂದ್ಬಿಟ್ಟಿರ್ತಾರೆ ಅಪಾರ್ಟ್ಮೆಂಟ್ ಗೆ. ಅಲ್ಲಿರೋರ್ನೆಲ್ಲ ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡ್ಬೇಕು ಅಂತ. ಮುಖ್ಯವಾಗಿ ಲಿಯೋ ಅಣ್ಣನೇ ಕರ್ಕೊಂಡು ಹೋಗೋದು. ಅವ್ನ ಸಪರೇಟ್ ಆಗಿ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಈಗ ಅವ್ನ ಮೈಂದ ಆಂಟಿಬಯೋಟಿಕ್ಸ್ ತೆಗಿಬೇಕು, ಅದರಿಂದ ಅವನ್ನ ಕರ್ಕೊಂಡು ಹೋಗ್ತಾರೆ. ಇನ್ನೊಂದ್ ಕಡೆ ಜಾನ್ ಅವ್ರ ಮನೇಲಿ ಹೋಗಿ ಬಾಗಿಲ್ನ ತಡ್ತಾರೆ. ಅಲ್ಲೇ ಅಲ್ವಾ ಕ್ಲೀನಿಂಗ್ ಕಪಲ್ಸ್ ಇರೋದು. ಅವ್ರು ಡೋರೇ ಓಪನ್ ಮಾಡ್ತಾ ಇಲ್ಲ. ಇದನ್ನ ನೋಡಿ ಮಿಲಿಟರಿ ಅವರೇ ಡೋರ್ ನ ಹೆಂಗ ಓಪನ್ ಮಾಡ್ಕೊಂಡು ಒಳಗಡೆ ಹೋಗಿ ನೋಡಿದ್ರೆ ಅವ್ರು ನಾವು ಬರೋದಿಲ್ಲ, ಇದೆಲ್ಲ ನಮ್ದು, ನಾನ್ ಯಾರಿಗೂ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಲೂಸ್ ಗಳ ತರನೇ ಮಾತಾಡ್ತಾ ಇರ್ತಾರೆ. ಆದ್ರೂ ಮಿಲಿಟರಿ ಅವ್ರು ಬಿಡೋದಿಲ್ಲ. ಅವ್ರನ್ನ ಅಲ್ಲಿಂದ ಎಳ್ಕೊಂಡು ಹೊಟ್ಟೋಗ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಆ ಜಾನ್ ಮತ್ತೆ ಆ ಲೀಡರ್ ಲೇಡಿ ಇಬ್ಬರನ್ನ ಕೂಡ ಮೇಲೆ ಒಂದು ಟೆಂಟ್ ತರ ರೆಡಿ ಮಾಡಿ ಅವ್ರಿಬ್ಬರನ್ನ ಅಲ್ಲಿ ಕಟ್ಟಾಕಿರ್ತಾರೆ. ಯಾಕಂದ್ರೆ ಇವ್ರು ಮಾಡಿರೋ ತಪ್ಪಲ್ವಾ, ಅದರಿಂದ ಅವ್ರನ್ನ ಸಪರೇಟ್ ಆಗಿ ಇಟ್ಟಿರ್ತಾರೆ. ಅದಾದ್ಮೇಲೆ ಅವರಲ್ಲಿಂದ ಬರ್ಬೇಕು ಅಂತ ನೋಡಿದ್ರೆ ಈಗ ಕಾಣಿಸ್ಕೊಳ್ತಾನ ಕಿಲ್ಲರು. ಹಂಗೆ ಗನ್ ಪಾಯಿಂಟ್ ಅಲ್ಲಿ ನಮ್ ಹೀರೋನ ಹಿಡಿತಾನೆ. ಆದ್ರೆ ನಮ್ ಹೀರೋಯಿನ್ ಸಾಮಾನ್ಯನ ಹಂಗೆ ಟಕ್ಕಂತ ಅವನ ಹೊಡೆದು ಅವನನ್ನ ಸ್ವಲ್ಪ ಲಾಕ್ ಮಾಡಕ್ಕೆ ನೋಡ್ತಾನೆ. ಬಟ್ ಆಗಲ್ಲ. ಟಕ್ಕಂತ ನಮ್ ಹೀರೋನ ಹಿಡ್ಕೊಂಡ್ಬಿಡ್ತಾನ ಕಿಲ್ಲರೆ. ಅದಾದ್ಮೇಲೆ ನಮ್ ಹೀರೋಯಿನ್ ಕೂಡ ಗನ್ ತೋರಿಸ್ತಾ ಇರ್ತಾಳೆ. ಶೂಟ್ ಮಾಡೋದೋ ಬೇಡವಾ ಅಂತ ನೋಡ್ತಾ ಇರ್ತಾಳೆ. ಯಾಕಂದ್ರೆ ಕಿಲ್ಲರು ನಮ್ ಹೀರೋನ ಗನ್ ಪಾಯಿಂಟ್ ಅಲ್ಲಿ ಹಿಡಿದಿರ್ತಾನಲ್ವಾ. ಈಗ ಇವಳೇನಾದ್ರೂ ಶೂಟ್ ಮಾಡಿದ್ರೆ ಅವ್ನ ಹೀರೋನ ಶೂಟ್ ಮಾಡ್ಬಿಡ್ತಾನೆ ಅಂತ ಹಂಗೆ ನಿಂತಿರ್ತಾಳೆ. ಆಗ ನಮ್ ಹೀರೋ ಹೇಳ್ತಾನೆ, ನೋಡು ನನ್ ಬಗ್ಗೆ ಯೋಚನೆ ಮಾಡ್ಬೇಡ, ಫಸ್ಟ್ ಅವನ್ನ ಶೂಟ್ ಮಾಡು ಅಂತ. ಆದ್ರೆ ನಮ್ ಹೀರೋಯಿನ್ ಏನ್ ಮಾಡ್ತಾಳೆ ಅಂತ ನೋಡಿದ್ರೆ ಅವಳ ಕೈನೇ ಶೂಟ್ ಮಾಡ್ಕೊಂಡ್ಬಿಡ್ತಾಳೆ. ಏನಕ್ಕೆ ಹಿಂಗ್ ಮಾಡಿದ್ಲು ಅಂತ ನೋಡಿದ್ರೆ ಆ ಕಿಲ್ಲರ್ ಕೂಡ ಒಂದು ಜಾಂಬಿನೇ. ಈ ತರ ಬ್ಲಡ್ ನೋಡಿದ ತಕ್ಷಣ ಅವ್ನು ಪೂರ್ತಿ ಜಾಂಬಿಯಾಗಿ ಚೇಂಜ್ ಆಗಿ ಹೀರೋಯಿನ್ ಅಟ್ಯಾಕ್ ಮಾಡ್ಬೇಕು ಅಂತ ಬರ್ತಾನೆ. ಆ ಟೈಮಲ್ಲಿ ಆ ಕಿಲ್ಲರ್ ಕೈಯಿಂದ ಕೆಳಗಡೆ ಗನ್ ಬಿದ್ದಿರತ್ತಲ್ಲ. ಈಗ ನಮ್ ಹೀರೋ ಆ ಗನ್ನ ತಗೊಂಡು ಆ ಕಿಲ್ಲರ್ ನಾನೇ ಶೂಟ್ ಮಾಡ್ಬಿಡ್ತಾನೆ. ಅಷ್ಟೇ ಅವ್ನ ಕತೆ ಮುಗೀತು. ಇದಾದ್ಮೇಲೆ ಎಲ್ಲ ಸರಿ ಹೋಯ್ತು ಅಂತ ನೋಡಿದ್ರೆ ನಮ್ ಹೀರೋ ಕೂಡ ಹಂಗೆ ಜ್ಞಾನ ತಪ್ಪಿ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ನಮ್ ಹೀರೋಯಿನ್ಗೇನು ಅರ್ಥ ಆಗಲ್ಲ. ಬಂದಂಗ ಅವನ್ನ ಎತ್ಕೊಂಡು ಪ್ಲೀಸ್ ಕಣೋ, ನನ್ ಕೈ ಬಿಟ್ಬಿಟ್ಟು ಹೋಗ್ಬಿಡ ಕಣೋ, ಇಷ್ಟೆಲ್ಲ ನಾವು ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗ್ಬಿಡುತ್ತೆ, ಪ್ಲೀಸ್ ಕಣ್ಬಿಡು ಅಂತ ಹೇಳ್ಬಿಟ್ಟು ನಮ್ ಹೀರೋನ ಇಟ್ಕೊಂಡು ತುಂಬಾನೇ ಅಳ್ತಾಳೆ. ಇನ್ನೊಂದ್ ಕಡೆ ಕಿಲ್ಲರ್ ಸತ್ ಬಿದ್ದಿರ್ತಾನೆ. ಇಲ್ಲಿ ನಮ್ ಹೀರೋಗ್ ಏನಾಯ್ತು ಅಂತ ಗೊತ್ತಿಲ್ಲ. ಈಗ ಒಂದ್ ಸ್ವಲ್ಪ ದಿನ ಆದ್ಮೇಲೆ ತೋರಿಸ್ತಾರೆ ಆ ಜಾನ್ ಮತ್ತೆ ಲೀಡರ್ ಲೇಡಿನ ಅರೆಸ್ಟ್ ಮಾಡಿರ್ತಾರೆ. ಯಾಕಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಇದಕ್ಕೂ ಮುಂಚೆ ಇವ್ರು ತುಂಬಾನೇ ತಪ್ಪೆಲ್ಲ ಮಾಡಿರ್ತಾರಲ್ಲ, ಅದರಿಂದ. ಇನ್ನೊಂದ್ ಕಡೆ ಚಿಕ್ಕ ಹುಡುಗಿನ ತೋರಿಸ್ತಾರೆ. ತುಂಬಾನೇ ಖುಷಿಯಾಗಿ ಅಲ್ಲಿಂದ ಓಡ್ ಬರ್ತಾ ಇರ್ತಾಳೆ. ಹೇಳ್ಬೇಕಂದ್ರೆ ಈಗ ಇವಳು ನಾರ್ಮಲ್ ಆಗೇ ಇದ್ದಾಳೆ. ಅವ್ಳಿಗಾಗ್ಬೇಕಾಗಿರೋ ಆರ್ಟ್ ಆಪರೇಷನ್ ಕೂಡ ಆಗ್ಬಿಟ್ಟಿರುತ್ತೆ. ಈಗ ಚಿಕ್ಕ ಹುಡುಗಿ ಓಡ್ ಬಂದು ನಮ್ ಹೀರೋಯಿನ್ ಹಗ್ ಮಾಡ್ಕೊಳ್ತಾಳೆ. ಹಿಂದ್ಗಡೆಯಿಂದ ನಮ್ ಹೀರೋ ಬಂದು ನಮ್ ಹೀರೋಯಿನ್ ಹಗ್ ಮಾಡ್ಕೊಳ್ತಾನೆ. ಸೊ ನಮ್ ಹೀರೋಗ್ ಏನಾಗಿಲ್ಲ, ಅವ್ನು ನಾರ್ಮಲ್ ಆಗೇ ಇದ್ದಾನೆ. ಇವ್ರ ಈ ತರ ಹ್ಯಾಪಿಯಾಗಿ ನಡ್ಕೊಂಡ್ ಬರ್ತಾನೆ ಈ ಹ್ಯಾಪಿನೆಸ್ ಅನ್ನೋ ಸೀರೀಸ್ ನ ಕೂಡ ಮುಗಿಸಿದ್ದಾರೆ. ಇಲ್ಲಿಗೆ ಈ ಸೀರೀಸ್ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಕೊಂಡಿದೀನಿ. ಈ ಹ್ಯಾಪಿನೆಸ್ ಅನ್ನೋ ಜಾಂಬಿ ಸೀರೀಸ್ ಸೆಕೆಂಡ್ ಸೀಸನ್ ಇದೆ ಅಂತ ಒಂದು ನ್ಯೂಸ್ ಇದೆ. ಬಟ್ ಯಾವಾಗ ಏನು ಅಂತ ಕನ್ಫರ್ಮ್ ಮಾಡಿಲ್ಲ. ಅದು ರಿಲೀಸ್ ಆದ್ರೆ ಅದನ್ನು ನಿಮ್ಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ, ಈ ಸೀರೀಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ಬಿಡಿ. ಹಂಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಸೀರೀಸ್ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.